ಇವತ್ತಿನ ಗಾನ ಕೋಗಿಲೆ ಸಿದ್ಧರತ್ನ ಕವಿ ತಿಲಕಮಣಿ ಅನಿಸಿಕೊಂಡಿರ್ತಕ್ಕಂಥ ನಮ್ಮ ಮಧುಗೊಂಡೇಶ್ವರ ಅಪ್ಪಾಜಿಯವರ ಒಂದು ಗುರು ಸ್ಮರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ತಮಗೆಲ್ಲರಿಗೆ ಬಹುತೇಕ ವಿಷಯ ಗುರುತಿದ್ದ ವಿಷಯದ ಇದರ ರೂವಾರಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿರ್ತಕ್ಕಂಥ ಯಾವ ನಮ್ಮ ಈ ಕೌಲಗುಡ್ಡದ ಕ್ಷೇತ್ರದ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಅಮರೇಶ್ವರ ಗುರುಗಳಿಗೆ ಕೂಡ ನನ್ನ ವತಿಯಿಂದ ಅನಂತ ಕೋಟೆ ಭಕ್ತಿಪಣವನ್ನು ಸಮರ್ಪಿಸಿಕೊಂಡು ಇವತ್ತಿನ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ಗುರು ವೃಂದಕ್ಕೂ ಕೂಡ ನನ್ನಿಂದ ಅನಂತ ಕೋಟೆಯ ಭಕ್ತಿಪಣವನ್ನು ಸಮರ್ಪಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಆಗ್ತಿರ್ತಕ್ಕಂಥ ವಿಷಯಗಳನ್ನು ಅನುಭವಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ತಂದೆಯರಿಗೂ ಕೂಡ ನನ್ನಿಂದ ಅನಂತ ಕೋಟಿಯ ಭಕ್ತಿಪಣವನ್ನು ಸಮರ್ಪಿಸಿಕೊಂಡು ಅದಕ್ಕೆ ಈಗಾಗಲೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ವಿಷಯನ ಪ್ರಸ್ತಾವನೆ ಮಾಡಿದ್ದಾರೆ. ಏನಂದ್ರ ಸತ್ಯಸಂಗ ಅಂದ್ರ ಮತಿಗೆ ಮಂಗಲವಾಗೋದು ಅದು ಆವುದಯ್ಯ ಅಂದಾಗ ಸತ್ಯಸಂಗ ಅಂತಕ್ಕಂಥದ್ದು ಈಗಾಗಲೇ ಈ ಕಾರ್ಯಕ್ರಮ ಎಲ್ಲರೂ ಹಮ್ಮಿಕೊಂಡಾರ. ಇದರಲ್ಲಿ ನನ್ನ ಅನುಭವ, ನಾ ಏನೋ ಬಹಳ ಯಾವ ಗುರುಮಠದಲ್ಲಿ ವಿದ್ಯಾನು ಕಲ್ತವನಲ್ಲ, ಸುಮ್ಮನೆ ಒಂದು ಡೊಳ್ಳಿನ ಪದದಲ್ಲಿ ಒಂದು ಸಂಭಾಷಣೆಯಾಗಿ ಮಾತಾಡ್ತಕ್ಕಂಥ ವಿಷಯದಲ್ಲಿ ಇವತ್ತಿನ ದಿವಸ ಇಂಥ ವೇದಿಕೆ ಮೇಲೆ ಕರೆಸಿ ನನ್ನನ್ನು ಮಾತಾಡ್ಲಿಕ್ಕೆ ಹಚ್ಚಿರ್ತಕ್ಕಂಥ ಅಮರೇಶ್ವರ ಗುರುಗಳಿಗೆ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಮರ್ಪಿಸಿಕೊಂಡು, ಇಲ್ಲಿ ಸಂಘ ಅಂದ್ರೆ ಏನು, ಜಗತ್ತಿನಲ್ಲಿ ಈಗಾಗಲೇ ಹೇಳು ಒಂದು ಸಾರ ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘವು ಬಚ್ಚಲ ರುಜಿನಂತೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಎಲ್ಲರೂ ಹೇಳಿಕತ್ತಾರ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಸಂಘ ಸ್ಪರ್ಶದಿಂದಲ್ಲದೆ ಬೀಜ ಮೊಳಕೆ ಒಡೆಯದು, ಸಂಘ ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘ ಸ್ಪರ್ಶದಿಂದಲ್ಲದೆ ಶರೀರ ಹುಟ್ಟದಂತಕ್ಕಂಥ ಮಾತನ್ನ ಬಳಕೆ ಮಾಡಿಕೊಂಡಾರ. ಸಂಘ ಹೆಂಗಿರಬೇಕು, ಸಂಘ ಜಗತ್ತಿನಲ್ಲಿ ಹೆಂಗಿರ್ಬೇಕಂದ್ರೆ ನಾವು ಎದುರು ಜೋಡಿ ಸಂಘ ಮಾಡ್ತೀವಲ್ಲ ಆ ರೀತಿ ಸಂಘ ಅಂತಕ್ಕಂಥ ಒಂದು ಮಾತು ಹೇಳಬೇಕಾಗಿದೆ. ಈ ಒಂದು ಮಣ್ಣಿ ಹೆಂಟಿ ಅದ, ಆ ಮಣ್ಣಿ ಹೆಂಟಿ ಒಯ್ದು ನೀರಾಗ ಬಿಟ್ಟಿವ್ರು ಏನಾಗ್ತದ, ನೀರಿನಲ್ಲಿ ಕರಗಿ ಹೋಗ್ತದ. ಅದೇ ಮಣ್ಣನ್ನು ಒಯ್ದು ಯಾರ ಕೈಯಾಗ ಕೊಡಬೇಕು, ಕುಂಬಾರನ ಕೈಯಾಗ ಕೊಟ್ಟಿವಂದ್ರ ಆ ಮಣ್ಣ ಕುಂಬಾರನ ಅಲ್ಲಿ ಅದಕ್ಕೆ ಏನೇನು ಬೇಕೆಲ್ಲ ತತ್ವಗಳನ್ನ ಅನುಭವಿಸ್ಕೊಂಡು ಅದನ್ನು ತನ್ನ ಆವಿಗೆ ಒಳಗೆ ಸುಟ್ಟಾಗ ಅದೊಂದು ಮಣ್ಣು ಗಡಿಗೆಯನ್ನು ಮಾಡಿದಾಗ ಆ ಮಣ್ಣು ಗಡಿಗೆ ಒಳಗೆ ನೀರು ಹಾಕಿದ್ರೆ ನೀರೇನಾದ್ರು ಹೊರಗೆ ಹೋಗ್ತದೇನು, ಹೋಗಂಗಿಲ್ಲ. ಯಾಕಂದ್ರೆ ಸಂಘ ಹೆಂಗಿರ್ತದ. ಈ ಒಂದು ಉದಾಹರಣೆ, ಈಗ ಒಂದು ಈ ಸದ್ದ ನಮ್ಮ ಒಂದು ಹಳ್ಳದ ನೀರ, ಆ ಹಳ್ಳದ ನೀರನ್ನು ತಂದ ದೇವರ ಪೂಜೆಯನ್ನು ಮಾಡಿದ ನೀರೇನಾಗ್ತದ, ತೀರ್ಥ ಆಗ್ತದ. ಅದೇ ಹಳ್ಳದ ನೀರನ್ನು ತಂದ ನಮ್ಮ ಮನಿ ಗುರುಗಳು ಬಂದಾರ, ಗುರುವಿನ ಪಾದವನ್ನ ತೊಳೆದಿವಂದ್ರ ಆ ನೀರೇನಾಗ್ತದ, ಗುರು ಪಾದೋದಕ್ಕಾಗ್ತದ. ಅದೇ ನೀರನ್ನ ಹಳ್ಳದ ನೀರನ್ನು ತಂದು ನಾವು ನೀವು ಕೂಡಿ ಬಚ್ಚಲಾಗ ಜಳಕ ಮಾಡಿದವು ನೀರೇನಾಗ್ತದ, ಬಚ್ಚಲ ಮೋರಿಯ ನೀರಾಗ್ತದ. ನೀರಿನಲ್ಲಿ ಯಾನ್ರಿ ಫರ್ಕ್ ಐತೇನ್ರಿ, ನಾವು ಎದುರು ಜೋಡಿ ಹೆಂಗ ಸಂಘ ಮಾಡ್ತೀವಲ್ಲ ಹಂಗ ಅದಕ್ಕೊಂದೊಂದು ಮಾನ್ಯತೆ ಸಿಗ್ತದ. ಯಾರು ಎಲ್ಲಿ ಸಂಘ ಮಾಡ್ರು ಅಂತಕ್ಕಂಥ ಒಂದು ಮಾತು, ಒಂದು 5 ನಿಮಿಷದ ಮಾತದ. ಇದೇ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಚೊಳಕಾಪುರದಲ್ಲಿ ಜನ್ಮೆತ್ತಿ ಬಂದರು. ಜನ್ಮೆತ್ತಿ ಬಂದು ರಾತ್ರಿ ಮಣಿ ಮಾರವನ್ನು ಬಿಟ್ಟು ಸಂಚಾರ ಮಾಡ್ತಾ ಎಲ್ಲಿ ಬಂದರು, ಗಜದಂಡ ಗುರುವಿನ ಮಠಕ್ಕೆ ಬಂದರು. ಗಜದಂಡ ಗುರುವಿನ ಮಠದಾಗ ಬಂದು ಗುರುಗಳ ಉಪದೇಶ ಕೊಡ್ರಿ ಅಂತ ಹೇಳ್ರು. ಗುರುಗಳು ಹೇಳ್ತಾರ, ಉಪದೇಶ ಕೊಡ್ಲಾಕಿದ್ರೆ ಕೈಪಲ್ಯ ಬಜಾರಲ್ಲ, ನಿನಗೆ ಉಪದೇಶ ಸಿಗಬೇಕಾಗಿತ್ತಂದ್ರ ನೀ ಅಂತ ಸೇವಾ ಮಾಡೋನಿದ್ದ ನಿನ್ನ ತಾಯಿ ತಂದಿ ಬಂಧು ಬಳಗ ಯಾರು ಅಂತೇಳಿ ಗುರುಗಳು ಕೇಳ್ತಾರ. ಇವ ವಿಚಾರ ಮಾಡ್ದ, ತಾಯಿ ತಂದಿ ಬಂಧು ಬಳಗ ಎಲ್ಲ ಕೂಡ ಹೇಳಿ ಅಂದ್ರ ನಾ ಹಳ್ಳಿ ನನ್ನ ಮನೆಗೆ ಹೋಗ್ಬೇಕಾಗ್ತದ. ಅವಾಗ ಹುಡುಗ ವಿಚಾರ ಮಾಡಿ ಹೇಳ್ತಾನ, ನನಗೆ ತಾಯಿ ತಂದಿ ಬಂಧು ಬಳಗ ಯಾರು ಇಲ್ಲ ಗುರುನಾಥ, ಉಪವಾಸ ವನವಾಸ ಕೂಳಿಗಡಿಯಾಗಿ ನಿನ್ನ ಹತ್ರ ಬಂದಿನ ಅಂತ ಹೇಳ್ದ. ಬಂದಿ ಅಂದ್ಮೇಲ ನಿನಗೆ ಏನಾರೇ ಬೇಕಾಗಿತ್ತಂದ ಕಾಲಕ್ಕ ಇಲ್ಲಿ ನಮ್ಮ ಮಠದಾಗ ಒಂದು 20 ಕುದುರೆ ಇದಾವ. ದಿನಂಪ್ರತಿ ಕುದುರೆ ಕಾಲನ ಕಸ ಹೊಡಿಬೇಕು, ಕುದುರೆ ಲದ್ದಿ ಬೆಳಬೇಕು, ಕುದುರೆಗೆ ಮೇವು ಹಾಕಿ ಕಾಯಕ ಮಾಡ್ಕೊಂಡು ನೀ ಇರ್ತಾನಂದ್ರೆ ಇರು ಅಂದ್ರು. ಯಾಕೆ ಹೋಗ್ಲಕ್ರಿ ಗುರುನಾಥ ಅಂತೇಳಿ ಗುರು ಮಠದಲ್ಲಿ ಹಂಗೆ ಕೆಲಸ ನಡೀತು. ಇದೇ ನಮ್ಮ ಬಿಜಾಪುರ ಪಟ್ಟಣ, ಬಿಜಾಪುರ ಪಟ್ಟಣದಲ್ಲಿ ಆದಿ ಬಣಜಿಗರ ಸಮಾಜದವರಾಗಿರ್ತಕ್ಕಂಥ
ಗುರುಸಿದ್ದಪ್ಪ ಶೆಟ್ರು ಮಡದಿ ನಿಲ್ಲವ್ವ. ಇವರು ಹೊಟ್ಟಿಲೆ 24 ವರ್ಷ ಮಕ್ಕಳಿಲ್ರಿ. ಜಗತ್ತಿನಾಗಿರ್ತಕ್ಕಂಥ ಎಲ್ಲಾ ದೇವಾಲಯಕ್ಕೆ ಹೋಗಿ ಬಂದ ಕರೆ ಇವ್ರಿಗೆ ಹೊಟ್ಟೆ ಸಂತಾನ ಆಗ್ಲಿಲ್ಲ. ಅವಾಗ 4 ಮಂದಿ ಕಟ್ಟಿ ಕೂತು ಹಿರಿಯರು ಹೇಳ್ತಾರ, ಆ ಕಡೆ ಈ ಕಡೆ ತಿರುಗಾಡ್ಲಿಕ್ಕೆ ಹೋಗ್ಬೇಡ್ರಿ, ಗಜದಂಡ ಗುರುವಿನ ಮಠಕ್ಕೆ ಹೋದ್ರೆ ನಿಮಗೆ ಸಂತಾನ ಆಕ್ಕೈತೆ ಅಂತ ಹೇಳಿ 4 ಮಂದಿ ಹಿರಿಯರು ಹೇಳಿದಾಗ ಸತಿಪತಿ ಕೂಡಿ ಬಿಜಾಪುರ ಪಟ್ಟಣ ಬಿಟ್ಟು ಗಜದಂಡ ಗುರುವಿನ ಮಠಕ್ಕೆ ಬಂದರು. ಬಂದ ಗುರುವಿನ ಪಾದಕ್ಕೆ ಶಿರವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸಿಕೊಂಡು ಸತಿಪತಿಗಳು ಹೇಳ್ತಾರ, ಗುರುನಾಥ ನಮ್ಮ ಹೊಟ್ಟೆಲೇ ಸಂತಾನ ಇಲ್ಲ, ಒಂದು ಸಂತಾನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಗುರುವಿನ ಪಾದಿಗೆ ಬಿಡಿದ್ರು. ಅವಾಗ ಬಿಜಾಪುರದಿಂದ ಇಲ್ಲಿಗೆ ಬಂದಾರ. ಇವರು ಭೋಗದಾಗ ಏನೈತಿ ನೋಡ್ಬೇಕಂತೇಳಿ ಗುರುಗಳು ಆ ಪಂಚಾಂಗವನ್ನು ತೆಗೆದು ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿದಾಗ ಗುರುಗಳ ಯಾರಿಗೆ ಸತಿಪತಿಗಳು ಅದು ಮಾತು ಹೇಳ್ತಾರ, ಹಂಬಲಿಟ್ಟಿಲ್ಲ ಇಲ್ಲಿಗೆ ಬಂದಿರ್ಕರೆ ಮಠಕ್ಕ, ನಿಮ್ಮ ಭೋಗದಾಗ ಮಕ್ಕಳಿಲ್ಲ ಅಂತ ಹೇಳಿ ಗುರುಗಳು ಗುರುಸಿದ್ದಪ್ಪ ಶೆಟ್ರು ತಾಯಿ ನಿಲೋಗಿ ಹೇಳು. ಈ ಮಾತನ್ನ ಕೇಳಿದಾಗ ತಾಯಿ ನಿಲ್ಲಮ್ಮಗೆ ಅರಮಂಡೆ ಕುರಿ ಹತ್ತದಂಗ ಆಯ್ತು, ಮುಗಲು ಕಡ್ಕೊಂಡು ಮೈ ಮೇಲೆ ಬಿದ್ದಂಗ ಆಯ್ತು, ಕಣ್ಣಾಗಿ ನೀರು ಏಕಾಕರ ಹರ್ಲಿಕತ್ತು ಮಠ ಬಿಟ್ಟು ಹೊರಗೆ ಬಂದಳು. ಬರೋದ್ರಾಗ ಆ ಹುಡುಗ ಯಥಾ ಪ್ರಕಾರ ಕಸ ಹೊಡಿತಿದ್ದ, ಕುದುರೆ ಕಾಲನ ಕಸ. ಆ ಹುಡುಗ ತೊಗರಿ ಕಟ್ಟಿಗೆ ಬಾರಿಗೆ ಅಲ್ಲೇ ಹೋಗಿ ತಾಯಿ ನಿಲ್ಲಮಗೆ ಬಂದು ಕೇಳ್ತಾರ, ತಾಯಿ ಗುರುವಿನ ಮಠಕ್ಕೆ ಬಂದವ್ರು ಯಾರು ಕಣ್ಣೀರು ಹಾಕಿಲ್ಲ, ಮತ್ ಈ ಮಠಕ್ಕೆ ಬಂದ ಕಣ್ಣೀರು ಹಾಕ್ಲಕತ್ತಿ, ಅಂತ ದುಃಖ ಏನಾಗಿತ್ತು ಹುಡುಗ ಕೇಳ್ತಾನ. ಅವಾಗ ತಾಯಿ ನಿಲ್ಲಮ್ಮ ಹೇಳ್ತಾಳ, ಯಪ್ಪ ಹಂಬಲಿಟ್ಟು ಬಿಜಾಪುರದಿಂದ ಇಲ್ಲಿ ಬಂದೆವು, ಬಂದ್ರೆ ಗುರುಗಳು ನಮ್ಮ ಭೋಗದಾಗ ಮಕ್ಕಳು ಹೇಳ್ತಮ್ಮ ದುಃಖ ಆಗೈತೆ ತಳ್ಳಾಕತ್ತಿ ನಾನು. ಅವಾಗ ಹುಡುಗಿ ಹೇಳ್ತಾನ, ತಾಯಿ ಗುರುನಾಥ ಲೋಕ ಚಿಂತೆ ಆಗಿರ್ಬೇಕು, ಭಕ್ತರ ಚಿಂತೆ ಆಗೇ ಇರಬೇಕು, ಅಥವಾ ಯಾವುದೇ ಒಂದು ವಿಷಯದಾಗ ಗುರು ತನ್ನ ನಾಮಸ್ಮರಣೆಯೊಳಗೆ ಮರ್ತಿರ್ಬೇಕು. ತಾಯಿ ನೀನ್ ಚಿಂತೆ ಮಾಡಬೇಡ, ಬಾ ಇಲ್ಲ ಅಂದ. ಅದೇ ಮಠದಂಗದಾಗ ಒಂದು ಪತ್ರಿ ಗಿಡ ಐತ್ರಿ. ಆ ಹುಡುಗ ಪತ್ರಿ ಗಿಡದ ಬಡ್ಡಿಯಾಗ ತಾಯಿನ ಕರ್ಕೊಂಡು ಹೋಗಿ 5 ದಳ ಪತ್ರಿ ಹರಿದು ತಾಯಿ ಉಡಿಯಾಕ ಕೈ ಇಟ್ಟು ಹೇಳ್ತಾನ, ಯವ್ವ ಚಿಂತೆ ಮಾಡಬೇಡ, 1 ವರ್ಷ ತುಂಬಿರ ಗಂಡಸ ಮಗ ಹುಟ್ಟಿ ಬರ್ತಾನ, ಆ ಹುಟ್ಟಿದ ಖುಷಿ ನಾನು ಗುರುವಿನ ಮಠಕ್ಕೆ ಬಂದ ಚಡಿ ತಕೊಂಡು ಹೋಗ್ಬೇಕಂತ ಹೇಳ್ದ. ಯಾಕೆ ಹೋಗ್ಲಕ್ಕಂದ್ರು ತಾಯಿ ಇಟ್ಟಾಗುದಾಗ ಶೆಟ್ರ ಮಠದಾಗಿದ್ದು ಹೊರಗೆ ಬಂದ್ರು. ಮಡ್ದಿನ್ ನೋಡಿ ಶೆಟ್ರ ಕೇಳ್ತಾರ, ನೀನು ಅಲ್ಲಿ ಏನು ಮಾಡಕತ್ತಿ ಅಂದ್ರು. ಇಲ್ರಿ ಮಗ ಇಂಥ ಮಾತು ಹೇಳ್ಯಾನ, ಒಳಗ ಗುರುಗಳ ಸಿಂಹಾಸನ ಮೇಲೆ ಕೂತು ಗುರುಗಳು ನಮ್ಮ ಭೋಗದಾಗ ಮಕ್ಕಳಿಲ್ಲ ಹೇಳ್ಯಾರ, ಇದು ಕಸಾವಡಿ ಹುಡುಗ ಇದೇನು ಹೇಳ್ತೈತಿ ಬಾ ಅಂದ್ರು. ನಮ್ಮ ಹೊಟ್ಟಿಲೆ ಮಕ್ಕಳ ಅಲ್ಲಿ ಕಟ್ಟೆ ಹೋಯ್ತ್ರಿ, ಈ ಮಠದಾಗ ಮಗ ಮನ ಸಂತೋಷ ಮಾಡ್ಯಾನ, ನಡ್ರಿ ಇಬ್ರು ಕೂಡಿ ಬಿಜಾಪುರಕ್ಕೆ ಬಂದ್ರಿ. ಹುಡುಗ ಮಾಡಿದ ಆಶೀರ್ವಾದ ಪುಣ್ಯ 1 ವರ್ಷ ತುಂಬಿದ್ರ ಗಂಡಸ ಮಗ ಹುಟ್ಟಿ ಬಂದ. ಮಗ ಹುಟ್ಟಿ 6 ತಿಂಗಳ ಎಂಬಾಗಲ ಹಚ್ಲಾಕತ್ತ. ಅವಾಗ ತಾಯಿ ನಿಲ್ಲಮ್ಮ ಗುರುಸಿದ್ದಪ್ಪ ಶೆಟ್ರಿಗೆ ಹೇಳ್ತಾಳ, ಇಲ್ರಿ ಹುಡುಗ ಆಶೀರ್ವಾದ ಮಾಡ್ಯಾನ, ಗಜದಂಡ ಗುರುವಿನ ಮಠಕ್ಕೆ ಚಡಿ ತೆಗಿಲಾಕ ಹೋಗಿರ್ತೇಳಿ. ಯಾಕೆ ಅದಕ್ಕೆ ಮಾಲ್ ಮೋಟ್ರ್ ಮಾಡ್ಕೊಂಡು ಹಿಟ್ಟಾಗಿ ಹೇರ್ಕೊಂಡು ಮಂದಿ ಮಕ್ಕಳು ಕರ್ಕೊಂಡು ಗಜದಂಡ ಗುರುವಿನ ಮಠಕ್ಕೆ ಗಾಡಿ ಹೋಯ್ತ್ರಿ. ಹೋಗಿ ಮಠದ ಅಂಗಳದಾಗ ಗಾಡಿ ನಿಂತು ಯಾರು ಹಿಟ್ಟಾಗಿ ಕೇಳುವಾರಿ ಹೊಳಿತಿದ್ರು, ಕಸ ಹೊಡ್ಯಾರು ಹೊಳಿತಿದ್ರು. ಸತಿಪತಿಗೆ ಆನಂದ ಆಗಿತ್ತು. ಗುರುವಿನ ಕಡೆ ಕೂಸಿನ ಹೆಗಲ ಮೇಲೆ ಹಾಕೊಂಡು ಗುರುವಿನ ಕಡೆ ಹೋಗಿ ಗುರುವಿನ ಮುಂದೆ ಕೂಸಿನ ಅಡ್ಡ ಹಾಕಿ ಸತಿಪತಿಗಳು ನಮಸ್ಕಾರ ಮಾಡ್ರು. ಅವಾಗ ಗುರುಗಳಿಗೆ ಕೇಳ್ತಾರ, ನೀವು ಬಿಜಾಪುರದವ್ರು ಗುರುಸಿದ್ದಪ್ಪ ಶೆಟ್ರು ತಾಯಿ ನಿಲ್ಲವ್ವ, ಮತ್ತ ಇಲ್ಲಿ ಯಾಕೆ ಬಂದಿರ್ತೇಳಿ ಗುರುಗಳಿಗೆ ಕೇಳ್ತಾರ. ಇಲ್ರಿ ನಿಮ್ಮ ಮಠದ ಅಂಗಳದಾಗ ಕಸ ಹೊಡಿತಾರಲ್ರಿ ಹುಡುಗ, ನೀವು ಭೋಗದಾಗ ಮಕ್ಕಳಾಗಂಗಿಲ್ಲ ಅಂತೇಳಿ ನಿಮ್ಮ ಹುಡುಗ ಆಶೀರ್ವಾದ ಮಾಡ್ಯಾನ, ಮಕ್ಕಳಾಗ್ಯಾವ, ನಿಮ್ಮ ಮಠಕ್ಕೆ ತಿಳಿ ತೆಗಿಲಾಕ್ ಬಂದಿರ್ತೇಳಿ. ಅವಾಗ ಗುರುಗಳ ವಿಚಾರ ಮಾಡಿ ಎದ್ದು ಹೊರಗೆ ಬರದಾಗ ಯಥಾ ಪ್ರಕಾರ ಕಸ ಹೊಡಿತದ. ಗುರುಗಳು ಹುಡುಗನ ಕರೀತಾರ, ಸಿದ್ಧ ಇಲ್ಲಿ ಬಾ ಅಂದ್ರು. ಹುಡುಗ ತೊಗರಿ ಕಟ್ಟಿಗೆ ಬಾರಿಗೆ ಅಲ್ಲಿ ಹೋಗಿ ಬಂದು ಗುರುವಿನ ಮುಂದೆ ನಿಂತ. ಗುರುಗಳ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರ, ಸಿದ್ಧ ಇವ್ರು ಭೋಗದಾಗ ಮಕ್ಕಳಿಲ್ಲತ್ತ ನಾ ಹೇಳಿನಿ, ಇವರಿಗೆ ನೀ ಮಕ್ಕಳಾಗ ಕೊಟ್ಟಿ ನನಗೂ ದೊಡ್ಡ ಮಾದಿಪ್ಪ ಈ ಮಠದಾಗ, ಇನ್ನು ಮ್ಯಾಲ ಮಠದಾಗ ಇರ್ಬೇಡ ನಡಿ ಹೊರಗಂದ್ರು ಗುರುಗಳು. ಅವಾಗ ಹುಡುಗ ಗುರುವಿನ ಮುಂದೆ ನಿಂತು ಕೈ ಮಾಡಿ ಕೇಳ್ತಾನ, ಗುರುನಾಥ ಯಾರೂ ದಿಕ್ಕಿಲ್ಲ, ಕೋಳಿಗೇಡಿ ಆಗಿ ಬಂದು ನಿನ್ನ ಮಠದಾಗ ನಿಂತೀನಿ, ಇವತ್ತು ಮಠ ಬಿಟ್ಟು ನಾನು ಹೊರಗಾಗ್ತಾನೆ, ನನಗೊಂದು ದಿಕ್ಕು ತೋರಿಸು ಗುರುನಾಥ. ದಿಕ್ಕಿಗೆ ಹೋಗ್ತಾನೆ. ಹುಡುಗ ಗುರುವಿನ ಪಾದ ಹಿಡ್ದ. ಗುರುಗಳ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರ, ದಕ್ಷಿಣ ದಿಕ್ಕಲೇ ಸಂಚಾರ ಮಾಡುತ್ತಾ ಹೋಗ, 7ನೇ ದಿವಸ ಎಲ್ಲಿ ಹೊತ್ತು ಮುಡ್ದೈತ್ಲ ಅಲ್ಲೇ ನಿನ್ನ ಕೀರ್ತಿ ಬೆಳೆದೈತಿ, ಅಲ್ಲೇ ನೀ ದೊಡ್ಡವಾಗ ಅವಧಿ ಜಗತ್ತಿಗೆ ನಡಿ ಮಗನ ಅಂದ್ರು. ಗುರುಗಳ ಮಠ ಬಿಟ್ಟು ಯಾವಾಗ ಗುರುಗಳ ಆಶೀರ್ವಾದ ಮಾಡಿದ್ರು ಹುಡುಗ ಮಠ ಬಿಟ್ಟು ಹೊಂಟ. ಕಣ್ಣಾಗಿ ನೀರು ಭೂಮಿಗೆ ತಟ ಬೀಳ್ತಿದ್ದು. ಹುಡುಗ ಸಂಚಾರ ಮಾಡ್ತಾ ಹಾದ 7ನೇ ದಿವಸಿಗೆ ಎಲ್ಲಿ ಹೊತ್ತು ಮುಳುಗ್ತ್ರಿ? ಹುಬ್ಬಳ್ಳಿ ದಾಟೆಚ್ಚಿಗೆ ಸುಡಗಾಡ ಭೂಮಿಗೆ ಹೊತ್ತು ಮುಳುಗ್ತು. ನಾನು ಗುರು ಹೇಳಿದ ಆಶ್ರಯ ಸ್ಥಾನ ಇದೇ ಇರ್ಬೇಕಂತ ಅಲ್ಲೇ ವಸ್ತಿ ಹೊಡೆದ. ಅವನೇ ಜಗತ್ತಿಗೆ ಹುಬ್ಬಳ್ಳಿ ಸಿದ್ಧಾರೂಢರಾಗಿ ಕೂತಾರೆ. ಈ ಜಗತ್ತಿಗೆ ಹುಬ್ಬಳ್ಳಿ
ಅಂತ ಈ ಗುರುಮಠದಲ್ಲಿ 2 ಮಾತು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಗುರುಗಳ ಜೋಡಿ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿವು. ಗುರುಗಳ ಸಂಘ ಯಾರ ಜೋಡಿ ಮಾಡಿರು? ಮಧುಗೊಂಡ ಮುತ್ಯಾರ ಜೋಡಿ ಸಂಘ ಮಾಡಿರು. ಇವತ್ತೇ ತಮ್ಮೂರಿಗೆಲ್ಲ ಜಗತ್ತಿಗೆ ಗುರುಗಳಾದರು. ನಾವು ಪ್ರಪಂಚದಾಗ ಬಿದ್ದೀವ, ಇನ್ನ ತಳಗೆ ಕೂತೀವಿ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ನನ್ನ ಮಾತಿಗೆ 2 ವಿರಾಮವನ್ನು ಕೊಟ್ಟು